ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದ್ಬಿಟ್ಟು, ಗುರುರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಅವರು ಯಾವ ರೀತಿ ನಿಮಗೆ ಸೂಚನೆನ ನೀಡ್ತಾರೆ ಅನ್ನೋದನ್ನ ತಿಳಿಸ್ತೀನಿ. ಹಾಗೆ ಗುರುರಾಯರು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಥವಾ ನೀವು ಮಾಡುವಂಥ ಪೂಜೆಗಳನ್ನು ಸ್ವೀಕರಿಸಿದ್ದಾರೆ ಎಂದು ರಾಯರು ಯಾವ್ಯಾವ ರೀತಿ ನಿಮಗೆ ಸೂಚನೆ ಕೊಡ್ತಾರೆ ಅನ್ನೋದು, ಅದು ಅವ್ರ ಭಕ್ತರಿಗೆ ರಾಯರು ಸೂಚನೆಯನ್ನು ನೀಡ್ತಾರೆ. ನಾನು ನಿಮ್ಮ ಜೊತೆ ಇದ್ದೀನಿ, ಗುರುರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಹ ಗುರುರಾಯರು ಕೆಲವೊಂದು ಸೂಚನೆಗಳನ್ನು ನೀಡ್ತಾರೆ. ನಿನ್ನೊಂದಿಗೆ ನಾನಿದ್ದೀನಿ, ನಿನ್ನ ಎಲ್ಲ ಕಷ್ಟಗಳು, ಏನೇ ಒಂದು ಕೆಲಸ ಕಾರ್ಯಗಳನ್ನು ಎಲ್ಲ ರಾಯರಿಗೆ ಗೊತ್ತಿರುತ್ತೆ. ನಿನ್ನ ಕಷ್ಟಗಳಿಗೆ ಒಂದಲ್ಲ ಒಂದಿನ ನಾನು ದಾರಿ ಮಾಡಿಕೊಡ್ತೀನಿ ಅಂತ ರಾಯರಿಗೆಲ್ಲ ತಿಳಿದಿರುತ್ತೆ. ಎಲ್ಲದನ್ನೂ ರಾಯರು ಗಮನಿಸ್ತಿರ್ತಾರೆ. ಹಾಗೆ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತ ಕೆಲವು ಸೂಚನೆಗಳನ್ನು ರಾಯರು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇ ಸೂಚನೆ, ರಾಯರ ಫೋಟೋ ಅಥವಾ ವಿಗ್ರಹದಿಂದ ಹೂಪ್ರಸಾದ ಆಗೋದು. ಅದು ಬಲಭಾಗಕ್ಕಾಗಿರ್ಬೋದು ಅಥವಾ ಮಧ್ಯಭಾಗ ಅಥವಾ ಎಡಭಾಗ, ಯಾವ ಭಾಗದಿಂದ ರಾಯರು ಹೂಪ್ರಸಾದ ಅವರಾಗೆ ಕೊಟ್ಟರೆ, ಅಂದರೆ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಇಟ್ಕೊಂಡು ಕೇಳೋಕ್ಕಿಂತ ಅವರಾಗೆ ನೀಡಿದ್ರು ಅಂದರೆ ನಿಮಗೆ ರಾಯರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಎಲ್ಲ ಕಷ್ಟಗಳನ್ನು ನೋಡ್ತಾ ಇದ್ದಾರೆ, ನಿಮ್ಮ ಪೂಜೆನ ಅದು ರಾಯರು ಸ್ವೀಕರಿಸಿದ್ದಾರೆ ಅಂತಹ ಒಂದು ಬಲವಾದ ನಂಬಿಕೆ. ಹೂಪ್ರಸಾದ ಒಂದು ಬಲವಾದ ನಂಬಿಕೆ ಆಗಿರಬೇಕು. ಹಾಗೆ ರಾಯರ ಮೇಲೆ ನಂಬಿಕೆ ಹಾಗೂ ಭಕ್ತಿ ಹಾಗೆ ಶ್ರದ್ಧೆ ಇವಿದ್ದಾಗ ಮಾತ್ರ ನಿಮಗೆ ರಾಯರ ಅನುಗ್ರಹ ಆಗೇ ಆಗುತ್ತೆ. ಎರಡನೇ ಸೂಚನೆ, ಹಾಗೆ ಇನ್ನೊಂದು ನೆಮ್ಮದಿ. ನೆಮ್ಮದಿ ಅನ್ನೋದು ನಿಮಗೆ ಯಾವುದೇ ಕೆಲಸ ಮಾಡಲಿ ಅದು ಸಂತೋಷದಿಂದ ಮಾಡ್ತೀರಿ. ಹಾಗೆ ಮೂರನೇ ಸೂಚನೆ, ತಾಳ್ಮೆ. ತಾಳ್ಮೆ ಅನ್ನೋದು ನೀವು ಮೊದಲು ರಾಯರ ಪೂಜೆ ಮಾಡೋಕ್ಕಿಂತ, ಹಾಗೆ ರಾಯರು ಬಗ್ಗೆ ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಇದ್ರಿ ಅನ್ನೋದನ್ನ ನೀವು ಒಂದ್ಸರಿ ರಿಗ್ರೆಟ್ ಮಾಡ್ಕೊಳ್ಳಿ, ಅಂದರೆ ನೀವು ನೆನಪಿಸ್ಕೊಳ್ಳಿ. ಈಗ ನಾನು ಹೇಗಿದ್ದೀನಿ ಅನ್ನೋದನ್ನ ನೀವು ನೆನಪಿಸ್ಕೊಳ್ಳಿ. ತಾಳ್ಮೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಯಾವ ರೀತಿ ತಾಳ್ಮೆ ನನ್ನಲ್ಲಿ ಬಂದಿದೆ, ಯಾವ ರೀತಿ ಸ್ಪಂದಿಸ್ತೀನಿ ನಾನು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಒಬ್ಬರು ಗುರು ಹಿರಿಯರ ಬಗ್ಗೆ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನಿಮ್ಮ ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತಹ ಅರ್ಥ. ನೀವು ಮಾತಾಡುವಂತಹ ಶೈಲಿ ಹಾಗೆ ನಿಮ್ಮ ಜ್ಞಾನ ಇದೆಯಲ್ಲ, ಅದು ಒಂಥರ ಹೆಚ್ಚುತ್ತೆ. ಯಾಕಂದರೆ ಇದೆಲ್ಲ ರಾಯರ ಮಹಿಮೆ. ರಾಯರು ನಿಮಗೆ ಅನುಗ್ರಹ ಮಾಡಿದ್ದಾರೆ, ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತಹ ಒಂದು ದೃಢ ನಂಬಿಕೆ ಹಾಗೂ ಒಂದು ಸೂಚನೆ ಆಗಿದೆ. ಹಾಗೆ ನಾಲ್ಕನೆಯ ಸೂಚನೆ, ನಿಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಗೊಂದಲದಲ್ಲಿದ್ದಾಗ ನಿಮಗೆ ಯಾರೋ ಒಂದು ಅಪರಿಚಿತ ವ್ಯಕ್ತಿ ಬಂದು ನಿಮಗೆ ಸಹಾಯ ಮಾಡೋದು, ಈ ರೀತಿ ನೀವು ಮಾಡಿ ಅನ್ನೋದನ್ನ ಒಂದು ದಾರಿ ತೋರಿಸ್ತಾರಲ್ಲ, ಇದು ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಹ ಒಂದು ಸೂಚನೆಗಳನ್ನು ತಿಳಿಸೋದು. ನೀವು ಗೊಂದಲದಲ್ಲಿದ್ದಾಗ ರಾಯರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇರಬೇಕು ನಿಮಗೆ, ಇದು ಒಂದು ಸೂಚನೆ. ಹಾಗೆ ಐದನೇ ಸೂಚನೆ, ಇದು ನೀವು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ 4ರಿಂದ 5 ಗಂಟೆಗೆ ಮಲಗಿದ್ದಾಗ ನಿಮಗೆ ಎಚ್ಚರ ಆಗುವುದು. ಇದು ಗುರುರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಹ ಅವರು ಸೂಚನೆಗಳನ್ನು ನೀಡ್ತಾರೆ. ಯಾಕಂದರೆ ಈ ಸಮಯದಲ್ಲಿ ಎಚ್ಚರ ಆಗುವುದು ಗುರುಗಳು ದೇವರಿಗೆ ಪೂಜೆ ಮಾಡುವಂತಹ ಸಮಯ ಆಗಿದೆ. ಈ ಸಮಯದಲ್ಲಿ ನಮಗೆ ಎಚ್ಚರ ಆದರೆ ಇದು ರಾಯರ ಅನುಗ್ರಹ, ರಾಯರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಅಂತಹ ನಂಬಿಕೆ ಇಡಬೇಕು ನೀವು, ಯಾಕಂದರೆ ಇದು ಒಂದು ಸೂಚನೆ. ಹಾಗೆಯೇ ಆರನೇ ಸೂಚನೆ, ರಾಯರ ವಿಗ್ರಹ ಅಥವಾ ರಾಯರ ಬೃಂದಾವನ ಅಥವಾ ಕಾಮಧೇನು, ಹಾಗೆ ಆನೆ ಹಾಗೂ ಬಿಳಿ ಕುದುರೆ, ಹಾಗೆ ಕಾವಿ ತೊಟ್ಟು ಕಾವಿ ಬಟ್ಟೆಯನ್ನುಟ್ಟು ಒಬ್ಬರು ವೃದ್ಧರ ವೇಷದಲ್ಲಿ ನಿಮ್ಮ ಕನಸಿನಲ್ಲಿ ಕಂಡ್ರೆ ಇದು ಸಹ ರಾಯರ ಅನುಗ್ರಹ ಇದೆ ನಿಮ್ಮ ಮೇಲೆ ಅಂತಹ ಒಂದು ಸೂಚನೆ ಆಗಿದೆ. ಕನಸಲ್ಲಿ ನಿಮಗೆ ಕಂಡ್ರೆ ಅಥವಾ ಸ್ವಪ್ನದಲ್ಲಿ ನಿಮಗೆ ಕಂಡ್ರೆ ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಅನುಗ್ರಹ ಇದೆ ಅಂತಹ ಅರ್ಥ. ಈ 6 ಸೂಚನೆಗಳಲ್ಲಿ ಯಾರಿಗಾದರೂ ಒಂದು ಸೂಚನೆಗಳು ರಾಯರು ನೀಡಿದರೆ ನೀವು ಕಮೆಂಟ್ ಸೆಷನಲ್ಲಿ ನಿಮಗೆ ರಾಯರಿಂದ ಆದಂತಹ ಒಂದು ಅನುಭವನ ನಿಮಗೆ ಆದಂತಹ ಒಂದು ರಾಯರ ಮಹಿಮೆ ಹಾಗೂ ಪವಾಡನ ನೀವು ಶೇರ್ ಮಾಡ್ಕೊಬೋದು ಅನ್ನೋದನ್ನ ನೀವು ಕಮೆಂಟ್ ಸೆಷನಲ್ಲಿ ಶೇರ್ ಮಾಡ್ಕೊಬೋದು. ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಆಗಿರೋದನ್ನ ಪವಾಡನ ನಾನು ನಿಮ್ಮ ಕಮೆಂಟ್ ಸೆಷನಲ್ಲಿ ಓದಿ ಪಿನ್ ಮಾಡ್ತೀನಿ. ಹಾಗಾಗಿ ಯಾರಿಗಾದರೂ ಭಕ್ತರಿಗೆ ರಾಯರಿಂದ ಆದಂಥ ಒಂದು ಪವಾಡನ
ತಿಳಿಸ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ರಾಯರು ನಮ್ಮೊಂದಿಗೆ ಇದ್ದಾರೆ ಹಾಗೂ ರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ ಅಂತಹ ರಾಯರು ಕೆಲವೊಂದು ಸೂಚನೆಗಳನ್ನು ನೀಡ್ತಾರೆ. ಆ ಸೂಚನೆಗಳನ್ನೆಲ್ಲ ನಿಮಗೆ ತಿಳಿಸಿದ್ದೀನಿ. ಹಾಗೆಯೇ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಇನ್ನೊಂದು ವಿಷಯದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.